Today we are going to discuss about the SSLC Mathematics 24-25 that is the key answers that today you wrote the exam. And ತುಂಬಾ ಮಕ್ಕಳಿಗೆ ಕೇಳಿದಾಗ ತುಂಬಾ ಒಪಿನಿಯನ್ಸ್ ಬಂದಿದೆ. ಮ್ಯಾಥ್ಸ್ ಪೇಪರ್ ಈಸಿ ಇತ್ತು, ಡಿಫಿಕಲ್ಟ್ ಇತ್ತು ಅಂತಾನು ಕೂಡ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲ ಈಸಿ ಇತ್ತು ಅಂತಾನು ಹೇಳಿದ್ದಾರೆ. ಸೊ ಇವತ್ತು ಇದು ಕೀ ಆನ್ಸರ್ಸ್ ಅಲ್ಲಿ ನೋಡೋಣ ಯಾವ ತರ ಈಸಿ ಇತ್ತು. ತುಂಬಾ ಜನರಿಗೆ ಕ್ವಶನ್ಸ್ ನೋಡಿದಾಗ ಈಸಿ ಅನ್ಸ್ತಿದೆ, ಬಟ್ ಆನ್ಸರ್ಸ್ ಅನ್ನು ಸಾಲ್ವ್ ಮಾಡಿದಾಗ ಅದರಲ್ಲಿ ತುಂಬಾ ಟ್ರಿಕ್ಕಿ ಕ್ವಶನ್ಸ್ ಕೂಡ ಇತ್ತು. ಅದೇ ರೀತಿಯಲ್ಲಿ ಆನ್ಸರ್ಸ್ ಕೂಡ ಟ್ವಿಸ್ಟ್ ಮಾಡಿನೂ ಕೂಡ ಕೊಟ್ಟಿದ್ದ. ಸೊ ಇಟ್ ಈಸ್ ನೈದರ್ ಸೋ ಮಚ್ ಈಸಿ, ನೈದರ್ ಸೋ ಮಚ್ ಟಫ್. ಅಕಾರ್ಡಿಂಗ್ ಟು ಮಿ ಇಟ್ ವಾಸ್ ದ ಅವರೇಜ್ ಪೇಪರ್ ಅಂಡ್ ಅಪ್ಲಿಕೇಶನ್ ಲೆವೆಲ್ ಏನ್ 16 ಮಾರ್ಕ್ಸ್ ಕೇಳಬೇಕಿತ್ತು ಅದೇ ತರ ಕೇಳಿದಾನೆ. ಅಂಡ್ ರಿಮೈನಿಂಗ್ ರೆಸ್ಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ವರ್ ಈಸಿ ಫಾರ್ ಆಲ್ ಆಫ್ ಯು. So let's discuss one by one the key answers which I have prepared for you people. So that is, first question ali LCM of 2 and 3 is, LCM of 2 and 3 is a 6. You all know that LCM of 2 and 3 is a 6. Next question, if the lines are represented by the equation ಕೊಟ್ಟಿದ್ದಾನೆ a1x plus b1y plus c1 is equal to 0 and a2x plus b2y plus c2 is equal to 0. ಕೋಇನ್ಸಿಡೆಂಟ್ ಇದ್ದಾಗ ಕಂಡೀಷನ್ ಏನು ಅಂತ, ಕೋಇನ್ಸಿಡೆಂಟ್ ಇದ್ದಾಗ ಯು ನೋ ದ ಕಂಡೀಷನ್ ದಟ್ ಈಸ್ a1 by a2 is equal to b1 by b2 is equal to c1 by c2. So the third question is the quadratic equation in the following is, ಇದರಲ್ಲಿ ಇನ್ನೊಂದು ಕ್ವಶನ್ ಇತ್ತು ಬಿ ಕ್ವಶನ್. ತುಂಬಾ ಜನ ನೀವು ಬಿ ಆಪ್ಷನ್ ಬರ್ದಿರ್ತೀರಾ ಮೋಸ್ಟ್ ಪ್ರಾಬಬ್ಲಿ. p of x is equal to x square plus 7x. ಬಟ್ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಲ್ಲ, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. Why it is quadratic polynomial? Because he has given p of x. p of x ಅಂತ ಬಂದಿದ್ರೆ ಅದು it is a polynomial, quadratic polynomial. Whereas x square plus 3x plus 4 is equal to 0. This is the quadratic equation because this is in the form of ax square plus bx plus c is equal to 0. This is the standard form. So iದೇನಾಯ್ತು ನಮ್ದು option D, that is the correct answer. So next question, in the following the shapes which are always similar are, ಯಾವುದು shapes always similar ಆಗಿರುತ್ತದೆ ಅದು ಯಾವುದು? ಇಲ್ಲಿ ಆಪ್ಷನ್ ಎ, ಎನಿ ಟು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್, ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್, ಸ್ಕ್ವೇರ್ ಅಂಡ್ ರಾಂಬಸ್ ಅಂಡ್ ಎನಿ ಟು ಟ್ರೆಪಿಸಿಯಂ ಅಂತ ಕೇಳಿದಾನೆ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಆಂಗಲ್ಸ್ ಮತ್ತೆ ಸೈಡ್ಸ್ ಏನಾಗಿರುತ್ತೆ ಈಕ್ವಲ್ ಇರೋದ್ರಿಂದ, ಸೊ ಆನ್ಸರ್ ಇಸ್ ಎನಿ ಟು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಫಿಫ್ತ್ ಒನ್, the volume of the sphere ನಿಮ್ಗೆ ಗೊತ್ತು 4/3 pi r cube ಅಂತ ಅದು ಬರ್ದಿರ್ತೀರಾ. Question number 6, the distance formula from the origin, square root of x square plus y square. The question number 7, the common difference of the AP ನೋಡಿ -1 -3 and -5. ಸೊ ನೀವು ಎಲ್ಲರೂ ಕೂಡ ಆಪ್ಷನ್ ಬಿ ಬರ್ದಿರ್ತೀರಾ, ದಟ್ ಇಸ್ 2, ಬಟ್ ಇಲ್ಲಿ -2 ಬರುತ್ತೆ. ಏನಕ್ಕೆ? ಬಿಕಾಸ್ -3 ಮೈನಸ್ ಆಫ್ -1, -3 minus into minus plus 1, so this will become -2. So the correct answer is C. ನೀವು ಬಿ ಬರ್ದಿರ್ತೀರಾ ತುಂಬಾ ಜನ, ಇದು ಒಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ 8th question. 8th question ಅಲ್ಲಿ ನೋಡಿ ನಿಮ್ಗೆ ಒಂದು ಫಿಗರ್ ಕೊಟ್ಟಿದ್ದಾನೆ. ಈ ಫಿಗರ್ ಅಲ್ಲಿ he is asking you to find out the angle theta. ಒಂದು ಸರ್ಕಲ್ ಅಲ್ಲಿ ಫಿಗರ್ ಕೊಟ್ಟಿದ್ದಾನೆ, he is asking you to find this angle theta and the measure of this side is 9 cm. ಕಂಡೀಷನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ the length of the arc APB is 4 pi. ಈ ಆರ್ಕ್ ಏನಿದೆ this one APB, this is 4 pi ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಗೊತ್ತು ಫಾರ್ಮುಲಾ, ವಾಟ್ ಇಸ್ ದ ಲೆಂತ್ ಆಫ್ ಎನ್ ಆರ್ಕ್? 4 pi is equal to theta by 360 into 2 pi r. ಲೆಂತ್ ಆಫ್ ಎನ್ ಆರ್ಕ್ ಫಾರ್ಮುಲಾ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಥೀಟಾ, ದಟ್ ಈಸ್ pi ಕ್ಯಾನ್ಸಲ್ ಆಗುತ್ತೆ. 2 1s are 2 2s are 4, 2 1s are 2 2s are 4 and r ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 2 is equal to theta by 360 into r ವ್ಯಾಲ್ಯೂ 9 ಕೊಟ್ಟಿದ್ದಾನೆ, 9 4s are, then you are going to ಕ್ರಾಸ್ ಮಲ್ಟಿಪ್ಲೈ. ಈ 4 ಅನ್ನು 40 ಅನ್ನು ಈ ಸೈಡ್ ಕಳಿಸಿದ್ರೆ ಏನಾಗುತ್ತೆ? 80 ಆಗುತ್ತೆ. theta is equal to 80 degree. So the correct answer is B, it is 80 degree. I hope you have written all the multiple choice correctly. ಈ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 1 ಮಾರ್ಕ್ಸ್ ಆದ್ರೂ ಹೋಗಿದ್ರೆ the chance of getting out of out you have lost. ನಿಮ್ಗೆ ಏನ್ ಔಟ್ ಆಫ್ ಔಟ್ ಬರಬೇಕು ಅಂತ ಅನ್ಕೊಂಡಿದ್ರಿ, ಅದಿಲ್ಲಿ ಔಟ್ ಆಫ್ ಔಟ್ ಹೋಯ್ತು. ಸೊ ನೆಕ್ಸ್ಟ್ ಹೋಗೋಣ, ದಟ್ ಈಸ್ ಕ್ವಶನ್ ನಂಬರ್ ಸೆಕೆಂಡ್ ಮೇನ್ ಅಲ್ಲಿ
1 marks questions. 1 marks question, write the degree of linear polynomial. What is linear polynomial? ನಿಮ್ಗೆ ಗೊತ್ತಿರೋ ಹಾಗೆ linear polynomial ಅಂದ್ರೆ the standard form for linear polynomial is ax plus b. ax plus b, what is the degree? 1 ಇರುತ್ತೆ. So obviously answer is 1. So next TSC of cube 6a cube ಬರೀತೀರಾ. ಮಾಡೆಲ್ ಕ್ಲಾಸ್ ಅಂತ ಕೊಟ್ಟಿದ್ದಾನೆ. ಮಾಡೆಲ್ ಕ್ಲಾಸ್ ಅಂದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿದೆ ಅಂತ ನೋಡ್ಬೇಕು. 48222 ಇದೆ. 8 ಇರುವಂತದ್ದು ಮಾಡೆಲ್ ಕ್ಲಾಸ್, ದಟ್ ಈಸ್ 3 to 5. ನೀವು ತುಂಬಾ ಜನ 8 ಬರ್ದಿದ್ರೆ ರಾಂಗ್ ಆನ್ಸರ್. 8 is the frequency. ಅವನು ಕೇಳಿರೋಂಥದ್ದು ಮಾಡೆಲ್ ಕ್ಲಾಸ್ ಯಾವುದು ಅಂತ. ಕ್ಲಾಸ್ ಇಸ್ 3 to 5 ಇದು ಬರೀಬೇಕು. ನೀವು ತುಂಬಾ ಜನ 8 ಬರ್ದಿರ್ತೀರಾ, ಇದು ಕೂಡ ತಪ್ಪೆ. Next, write the probability of impossible event. Impossible event is the probability. That is, what is the impossible event probability? 0. So 0 is the probability of impossible event and 1 is the probability of sure event. ನಾನಿದು ಮಾರ್ನಿಂಗ್ ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ಎಲ್ಲಾ ಟಾಪಿಕ್ಸ್ ಅನ್ನು ಕವರ್ ಮಾಡಿದ್ದೆ. ಮ್ಯಾಕ್ಸಿಮಮ್ ಟಾಪಿಕ್ಸ್ ಮಾರ್ನಿಂಗ್ ನಾನು ಕವರ್ ಮಾಡಿದ್ದು ಬಂದಿದೆ. ನನ್ನ ಮಕ್ಕಳು ಯಾರ್ಯಾರು ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಕೇಳ್ಕೊಂಡ್ರಿ ಅವ್ರಿಗೆ ಇದು ಈಸಿ ಆಗಿದೆ ಅಂತ ಅನಿಸ್ತಿದೆ. But don't know they have written or not. Okay, next going to the 13th question, that is how we were discussing about the 13th question. ಇದು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ ವಿಡಿಯೋ, ಬಿಕಾಸ್ ನಾನು ಮಾಡಿರೋದೆಲ್ಲ ವಿಡಿಯೋ ವಾಯ್ಸ್ ರೆಕಾರ್ಡಿಂಗ್ ಆಗಿಲ್ಲ, ಎಲ್ಲ ಬ್ಲ್ಯಾಂಕ್ ಆಗಿ ಹೋಗಿದೆ. ನಾನು ಅರ್ಧ ಗಂಟೆ ಮಾಡಿದ್ದೀನಿ, ಆಮೇಲೆ ನೋಡ್ಕೊತಿದ್ದೀನಿ. ಸೊ ವಾಟ್ ಐ ರಿಕ್ವೆಸ್ಟ್ ಯು ಈಸ್, ತುಂಬ ಕಷ್ಟಪಟ್ಟು ಮಾಡ್ತಿದ್ದೀವಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೈಟಲ್ಲಿ ನಿಂತ್ಕೊಂಡು ಮತ್ತೆ ಎರಡನೇ ಸತಿ ಮಾಡ್ತಿರೋದು ಎಕ್ಸ್ಪ್ಲನೇಷನ್. ಬಿಕಾಸ್ ಅವಾಗಲೇ ಮಾಡ್ತಿದ್ದೆ, ಮೈಕ್ ಚಾರ್ಜ್ ಇರಲಿಲ್ಲ, ನೋಡ್ಕೊಂಡಿಲ್ಲ, ಆಫ್ ಆಗೋಗಿದೆ, ಇದಾಯ್ತು. ಓಕೆ ಫೈನ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಇಸ್ ಕ್ವಶನ್ ನಂಬರ್ 13 ಅನ್ನು ನಾವು ಡಿಸ್ಕಷನ್ ಮಾಡ್ತಿದ್ವಿ. ನೋಡಿ, 2 ಈಕ್ವೇಷನ್ಸ್ ಕೊಟ್ಟಿದ್ದಾನೆ, ದಟ್ ಈಸ್ 2 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಕೊಟ್ಟಿದ್ದಾನೆ. ಸೊಲ್ಯೂಷನ್ ಕೇಳಿದ್ದಾನೆ, ಯೂನಿಕ್ ಸೊಲ್ಯೂಷನ್ ಅಂತ ಬರೀತೀರಾ, ಇಲ್ಲಿ ನಿಮಗೆ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ. Next, that is the 14th question. What are the zeros of polynomial? How many zeros of polynomial you are going to get? ನಿಮಗೆ ಗ್ರಾಫ್ ಕೊಟ್ಟಿದ್ದಾನೆ, ಇಲ್ಲಿ write the zeros of polynomial ಅಂತ ಕೇಳಿದ್ದಾನೆ. So therefore you should write the zeros of polynomial -1 and 4. -1 and 4 are the zeros of polynomial. So next is question number 15. ಇದರಲ್ಲಿ find out the roots of the quadratic equation. So what are the roots of quadratic equation? One is 0 and one more is -2. Next, coming to the 16th question. 16th question ಅಲ್ಲಿ ನೋಡಿ, 16th question ಅವಾಗಲೇ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದರಲ್ಲಿ ಇಂಪಾರ್ಟೆಂಟ್ ಇರುವಂತದ್ದೇ 16th question ಅಲ್ಲಿ ನಿಮಗೆ ಫಿಗರ್. ತುಂಬಾ ಜನ ತಪ್ಪು ಮಾಡಿರ್ತೀರಾ ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ. ಬಿಕಾಸ್ ನೋಡಿ, ಇಲ್ಲಿ ಕೊಟ್ಟಿರೋದು ABC ಸಿಮಿಲರ್ ಟು QRP. ಈ ಎರಡು ಟ್ರಯಾಂಗಲ್ಸ್ ಅನ್ನು ನಾವು ತಗೊಂಡ್ರೆ, in these 2 triangles we have A, B, C and PQR. ಇದರಲ್ಲಿ ಅವನು ಕೊಟ್ಟಿರುವಂತದ್ದು PQR. ಅವನು ಕೊಟ್ಟಿರೋ, ನೀವು ಏನ್ ಮಾಡ್ತೀರಾ ಗೊತ್ತಾ, AB by PQ is equal to AB by PQ is equal to BC by QR is equal to AC by PR ಅಂತ ಬರ್ದಿರ್ತೀರಾ. Yes or no? But this statement is wrong. Why? Because ಅವನು ಇಲ್ಲಿ ಕೊಟ್ಟಿರೋದು QRP, PQR ಕೊಟ್ಟಿಲ್ಲ ಅವನು. ಇಲ್ಲಿ PQR ಕೊಟ್ಟಿದ್ರೆ ಇದು ಕರೆಕ್ಟ್, ಬಟ್ ಅವನು ಕೊಟ್ಟಿರೋದು ಇಲ್ಲಿ ಏನು, QRP. ಸೊ therefore ನಮ್ಮ ಕಂಡೀಷನ್ ಏನಾಗುತ್ತೆ ಅಂದ್ರೆ, ನಮಗೆ AB by QR, BC ಫಸ್ಟ್ ಇದೆರಡು ತಗೊಂಡು ಇದೆರಡು ತಗೋತೀರಾ, ಆಮೇಲೆ BC by RP, ದೆನ್ AC by or CA by PQ ಆಗುತ್ತೆ. ಅದನ್ನು ತಗೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸಿಮಿಲರ್ ಟ್ರಯಾಂಗಲ್ಸ್. ಇಲ್ಲ ಅಂದ್ರೆ ನಿಮಗೆ ಸಿಮಿಲಾರಿಟಿ ಬರಲ್ಲ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ದ ಟ್ರಿಗ್ನೋಮೆಟ್ರಿ ಪಾರ್ಟ್. ಟ್ರಿಗ್ನೋಮೆಟ್ರಿ ಪಾರ್ಟ್ ಅಲ್ಲಿ ನೋಡಿ, ಸೈನ್ ಆಲ್ಫಾ ಅಂಡ್ ಟ್ಯಾನ್ ಥೀಟಾ ಕಂಡುಹಿಡಿಯಬೇಕು, ಆಪೋಸಿಟ್ ಬೈ ಹೈಪೋಟೆನಸ್ ಅಂಡ್ ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ಮಾಡಿರ್ತೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 18. 6 + √2 ನೀವೇನು ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು.
ಇದು ಮಾಡಿರ್ತೀರಾ ಅಂತ ಅನ್ಕೋತೀನಿ. ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಒನ್ ಇಸ್ ಫೈಂಡಿಂಗ್ ಔಟ್ ದ HCF ಅಂಡ್ LCM. ಫೈಂಡಿಂಗ್ ಔಟ್ ದ HCF ಅಂಡ್ LCM ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ. A and B ಅಲ್ಲಿ B ನೀವು ಫೈಂಡ್ ಔಟ್ ಮಾಡಬೇಕು. ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ B. ದಟ್ ಈಸ್ ಒನ್ ಮೋರ್ ಟರ್ಮ್. You will use the relationship between HCF and LCM, that is equal to A and B, and answer is 12. Answer is 12. Next is your favorite, the elimination method. ಎಲ್ಲರೂ ಮಾಡಿರ್ತೀರಾ ಅಂತ ಅನ್ಕೋತೀನಿ. X is equal to 4, Y is equal to 2 ಬರುತ್ತೆ. ನಿಮಗೆ ಆನ್ಸರ್ ಬೇಕು ಅಂದ್ರೆ ಪಾಸ್ ಮಾಡಿ ಆನ್ಸರ್ ಅನ್ನು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ದಟ್ ಈಸ್ ಕ್ವೆಶ್ಚನ್ ನಂಬರ್ 20. ಕ್ವೆಶ್ಚನ್ ನಂಬರ್ 20 ಅಲ್ಲಿ ಫ್ಯಾಕ್ಟರೈಸ್ ಮಾಡಬೇಕು ನೀವು. ಫೈಂಡಿಂಗ್ ಔಟ್ ದ ರೂಟ್ಸ್, ಫ್ಯಾಕ್ಟರೈಸೇಷನ್ ಮಾಡ್ತೀರಾ, ರೂಟ್ಸ್ ಅನ್ನು ಕಂಡುಹಿಡಿತೀರಾ. ದಟ್ ಇಸ್ x is equal to -6 and x is equal to -2. ನಾನು ಏನು ಬೇಗ ಹೋಗ್ತೀನಿ ಅಂದ್ರೆ ನಿಮ್ಗೆ ಗೊತ್ತು, ಆಲ್ರೆಡಿ ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಆಮ್ ಡೂಯಿಂಗ್. ಸೊ ಮತ್ತೆ ಅದೇ ಪೇಷನ್ಸ್ ಇಂದ ಮತ್ತೆ ಮಾಡಲಿಕ್ಕೆ ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಫಾಸ್ಟ್ ಇಂಪಾರ್ಟೆಂಟ್ ಇರೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್. ದಟ್ ಈಸ್ ದ ಆರ್ ಕ್ವಶನ್ ಅಲ್ಲಿ ಡಿಸ್ಕ್ರಿಮಿನೆಂಟ್ ಆಫ್ ದ ರೂಟ್ಸ್ ಕಂಡುಹಿಡಿಬೇಕು. ಅದು ಡೈರೆಕ್ಟ್ ಫಾರ್ಮುಲಾ, ದಟ್ ಇಸ್ b² - 4ac ಮಾಡ್ತೀರಾ. ದ ರೂಟ್ಸ್ ಏನಾಗಿರುತ್ತೆ? ನೋ ರಿಯಲ್ ರೂಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21 ಅಲ್ಲಿ ಸಮ್ ಆಫ್ n ಟರ್ಮ್ಸ್, ದಟ್ ಈಸ್ S20 ಕಂಡುಹಿಡಿಬೇಕು. S20 ನೀವು ಫೈಂಡ್ ಔಟ್ ಮಾಡಿದ್ರೆ ದ ಆನ್ಸರ್ ಈಸ್ 860. ನೀವು 860 ನಿಮ್ಗೆ ಆನ್ಸರ್ ಬಂದಿದ್ರೆ ಕರೆಕ್ಟ್ ಆನ್ಸರ್. ಸೊ let's move to the next question, that is question number 22. ನೀವೆಲ್ಲರೂ ಕೂಡ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ an external point ಕೊಟ್ಟಿಲ್ಲ ಸರ್ ಅಂತ ಕಂಪ್ಲೇಂಟ್ ಮಾಡ್ತಿರ್ಬೋದು. ಬಟ್ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ an external point ನಿಮ್ಗೆ ಅವನು ಏನ್ ಮಾಡಿದ್ದಾನೆ, ನಿಮ್ಗೆ ಆ ಬೇಸಿಸ್ ಮೇಲೆ ಒಂದು ಥಿಯರಮ್ ಕೇಳಿದ್ದಾನೆ. ಅರ್ಥ ಆಗ್ತಿದೆಯಾ? ಸೊ ವಿ ನೋ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ an external point to a circle are equal ಅಂತ ಗೊತ್ತಿದೆ. ಸೊ ಪಿ ಬಿ ಡೈರೆಕ್ಟ್ ಆಗಿ ನಿಮ್ಗೆ ಸಿಗುತ್ತೆ, ದಟ್ ಈಸ್ 4 ಸೆಂಟಿಮೀಟರ್. ಒನ್ ಮೋರ್ ಏನಂದ್ರೆ ಇಲ್ಲಿ 40 ಇದೆ. ಯು ನೋ ಸಮ್ ಆಫ್ ದ angles of interior angle of a triangle is 180 degree. ಸೊ ನಿಮಗೆ ಟೋಟಲ್ ಆಗಿ 50 ಸಿಗುತ್ತೆ. ಒಂದು ಪಾರ್ಟ್ 50 ಇದ್ರೆ ಇನ್ನೊಂದು ಪಾರ್ಟ್ 50 ಇರುತ್ತೆ. ಸೊ therefore 100 is the answer. Okay, moving to the next question, that is the fundamental theorem of arithmetic. ನಾನು ಆಕ್ಚುಲಿ ಈ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಬೇಸಿಸ್ ಮೇಲೆ ರಿಯಲ್ ನಂಬರ್ಸ್ ಫಸ್ಟ್ ಚಾಪ್ಟರ್ ನನ್ನ ಸ್ಕೋರಿಂಗ್ ಪ್ಯಾಕೇಜ್ 70+ ಅಲ್ಲಿ ಒಂದು ಕ್ವಶನ್ ಈ ತರನು ಕೇಳಿದೆ. ಯೂಸಿಂಗ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಶೋ ದಟ್ 101 ಹೋಲ್ಡ್ಸ್ ದಿಸ್ ಪ್ರಾಪರ್ಟಿ ಅಂತ ಆ ತರ ನಾನು ಕೇಳಿದೆ. ಇವರು ಕೂಡ ಯೂಸಿಂಗ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ x ಅಂಡ್ x y z ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ, ನೀವು 40 ಅನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಈಕ್ವೇಷನ್ ಸಿಗುತ್ತೆ, ದಟ್ ಈಸ್ 2 ಪವರ್ 3, ದಟ್ ಈಸ್ 2x ಸಿಗುತ್ತೆ, y and z. 2 3 5 is the answer. Okay, next moving to the next question, that is by using the midpoint formula. By using the midpoint formula we are going to do the next problem. ಇದರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ನಿಮಗೆ ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾನೆ. ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗನಲ್ಸ್ ಇಂಟರ್ಸೆಕ್ಟ್ ಆಗಿದೆ. ಯು ನೋ ದಟ್ ದ ಪ್ರಾಪರ್ಟಿ ಆಫ್ ಪ್ಯಾರಲೋಗ್ರಾಮ್, diagonals bisect each other or intersect each other, and the diagonals ಏನಾಗಿರುತ್ತೆ, ಈಕ್ವಲ್ ಇರುತ್ತೆ intersect ಆದ್ರೆ. So therefore using that property I can write that these two equations are equal. Okay, understood? I hope you have understood till here. Next, moving fastly to the question number 25. ಇಲ್ಲಿ ಕೂಡ zeros of polynomial find out ಮಾಡಬೇಕು. Zeros of polynomial find out ಮಾಡಿ you should also write the relationship between alpha plus beta is equal to minus b by a, alpha into beta is equal to c by a. ವೆರಿಫೈ ಮಾಡಬೇಕು. ವೆರಿಫೈ ಮಾಡಿರ್ತೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಸ್ 26th, ದಟ್ ಇಸ್ ಸರ್ಕಲ್ ಥಿಯರಮ್. ಇಲ್ಲಿ ನೋಡಿ, ಎಲ್ಲಾ ಗೆಸ್ ಮಾಡ್ತಿದ್ರು ಸರ್ಕಲ್ ಥಿಯರಮ್ ಯಾವ್ದು ಕೊಡುತ್ತೆ, ಲೆಂತ್ ಆಫ್ ಟ್ಯಾಂಜೆಂಟ್ ಅಂತ. ಬಟ್ ಇಲ್ಲಿ ಕೊಟ್ಟಿದ್ದು ಪರ್ಪೆಂಡಿಕ್ಯುಲರ್ ಥಿಯರಮ್. ಸೊ ನೀವು ಇಲ್ಲೂ ಬರ್ದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಕನ್ನಡದಲ್ಲೂ ಕೂಡ ಅದೇ ರೀತಿಯಲ್ಲಿ ಯಾವ್ದೆಲ್ಲ ಗೆಸ್ ಮಾಡ್ತಿದ್ರು ಅದು ಕೊಟ್ಟಿರಲಿಲ್ಲ, ಬೇರೆ ಕೊಟ್ಟಿದ್ದ. ಬಟ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಷ್ಟೇನೆ. ಬಟ್ ನಾನು ಹೇಳಿದ್ದೆ ಇದು ಓದ್ಕೊಳ್ಳಿ ಅಂತ, ಅಂಡ್ ಮ್ಯಾಕ್ಸಿಮಮ್ ಜನ ಓದಿರ್ತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 27 ನೋಡಿ, ಪ್ರೂವ್ ದಟ್ ದಟ್ ಈಸ್ ಟ್ರಿಗ್ನೋಮೆಟ್ರಿ ಪಾರ್ಟ್ ಅಲ್ಲಿ ನನ್ನ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಇದು ಕ್ವಶನ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಅಂಡ್ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಯಾವ ತರ ಮಾಡಬೇಕು ಅಂತ. ಐ ಹೋಪ್ ಯು ಹ್ಯಾವ್ ಡನ್ ದಿಸ್ ಪ್ರೂವ್ ದಟ್ ಕ್ವಶನ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಅದೇ ರೀತಿಯಲ್ಲಿ ವ್ಯಾಲ್ಯೂ ಅನ್ನು ಆರ್ ಫೈಂಡ್ ಔಟ್ ಮಾಡುವಂಥದ್ದು. ಇಲ್ಲಿದೆ ನೋಡಿ, ಆನ್ಸರ್ 67/12 ಬಂದಿದೆ. ಇದು ನಾನೇ ಮಾಡಿರೋಂಥದ್ದು. ನಿಮ್ಗೆ ಆನ್ಸರ್ ಕರೆ ಯಾವ ತರ ಬಂದಿದೆ ನೋಡ್ಕೊಳ್ಳಿ, ಪಾಸ್ ಮಾಡಿ ವಿಡಿಯೋವನ್ನು ಆನ್ಸರ್ ಅನ್ನು ಬರ್ಕೊಳ್ಳಿ. ಓಕೆ, ಫೈನ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್,
ದಟ್ ಇಸ್ ಕ್ವಶನ್ ನಂಬರ್ 28. 28 ಅಲ್ಲಿ ನೋಡಿ ಫಿಗರ್ ಇದರಲ್ಲಿ ಕ್ವಶನ್ ನಂಬರ್ 28 ಅಲ್ಲಿ ನೋಡಿ ಫಿಗರ್ ಈ ತರ ಕೊಟ್ಟಿದ್ದಾನೆ. ಈ ಫಿಗರ್ ಅಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ 60 ಡಿಗ್ರಿ ಇಲ್ಲಿ ಕೊಟ್ಟಿದೆ. ಅವನು ಫೈಂಡ್ ಔಟ್ ಮಾಡಿ ಕೇಳಿರೋದು ನಿಮಗೆ ಈ ಪಾರ್ಟ್ ಏರಿಯಾ ಆಫ್ ದ ಸೆಗ್ಮೆಂಟ್ಸ್. ಇದು ಕೂಡ ಡೈರೆಕ್ಟ್ ಕ್ವಶನ್ ತುಂಬಾ ಸತಿ ನಾವು ಡಿಸ್ಕಸ್ ಮಾಡಿರ್ತೀವ. ಸೊ ಡೈರೆಕ್ಟ್ ಏರಿಯಾ ಆಫ್ ಸೆಗ್ಮೆಂಟ್ ಬರಲ್ಲ, ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಟ್ರಯಾಂಗಲ್ ಯಾವುದು 60 ಡಿಗ್ರಿ ಇಲ್ಲೂ ಕೂಡ ಇರುತ್ತೆ ಇಲ್ಲೂ ಕೂಡ ಇರುತ್ತೆ. ಸೊ therefore this is an equilateral triangle. Equilateral triangle ಇರೋದ್ರಿಂದ √3/4 a square. √3/4 a square ಬರುತ್ತೆ. ಸೊ √3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿ ಸಾಲ್ವ್ ಮಾಡಿದ್ರೆ you will get 40.27 is the answer for this one. ಇದನ್ನು ಪಾಸ್ ಮಾಡಿ ಆನ್ಸರ್ ಬರ್ಕೋಬಹುದು ನಿಮ್ಗೆ ಬೇಕಂದ್ರೆ, ಅಥವಾ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬಹುದು. ನೆಕ್ಸ್ಟ್ ಇಸ್ ದ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀರಾ, ಆನ್ಸರ್ ನಿಮಗೆ ಸಿಗುತ್ತೆ. ದಟ್ ಈಸ್ 1,3. ನೆಕ್ಸ್ಟ್ ಒನ್ ಇಸ್ 29th ಅಲ್ಲೇ ಆರ್ ಕ್ವಶನ್ ಇದೆ ನೋಡಿ. ಆರ್ ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ, ಫೈಂಡ್ ದ ರಿಲೇಷನ್ ಬಿಟ್ವೀನ್ x ಅಂಡ್ y. ದಟ್ ಈಸ್ 3,6 ಅಂಡ್ -3,4 ಕೊಟ್ಟಿದ್ದಾನೆ. ಈಕ್ವಿ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಎರಡು ಕೂಡ ಏನಾಗಿರುತ್ತೆ, ಈ PA ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು PB. ಎರಡು ಡಿಸ್ಟೆನ್ಸ್ ಈಕ್ವಲ್ ಇರೋದ್ರಿಂದ ಯು ಕ್ಯಾನ್ ರೈಟ್ ಈಸಿಲಿ ದ ರಿಲೇಶನ್ಶಿಪ್ ದಟ್ ಈಸ್ 3x + y = 5. ಇದು ತುಂಬಾ ಈಸಿ ಆನ್ಸರ್. ಇದು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಅಂಡ್ ಮೀನ್ ಅಂಡ್ ಮೀಡಿಯನ್, ದಟ್ ಈಸ್ ಯುವರ್ ಫೇವರೇಟ್, ಈಸಿ. ದಟ್ ಈಸ್ x = 38. ಇನ್ನೊಂದು ದ ಮೀಡಿಯನ್ ದಟ್ ಈಸ್ 28. ಇದು ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಇದೆಲ್ಲ ಮಾಡಿರ್ತೀರಾ. ಅಂಡ್ ಆಲ್ಸೋ ಹಿಯರ್ ಪ್ರೊಬಾಬಿಲಿಟಿ ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ, ದಟ್ ಈಸ್ 1 to 20 ಟರ್ಮ್ಸ್ ಇದೆ. ಪರ್ಫೆಕ್ಟ್ ಸ್ಕ್ವೇರ್ 1 ಇಲ್ಲಿ ಎಲ್ಲ ತುಂಬಾ ಜನ ನೀವೇನ್ ಮಾಡಿರ್ತೀರಾ ಅಂದ್ರೆ ನಂಬರ್ 1 ಅನ್ನು ಬಿಟ್ಟಿರ್ತೀರಾ. 1 is also perfect square. 1 ಅನ್ನು ಬಿಟ್ರೆ ನಿಮಗೆ ಆನ್ಸರ್ ತಪ್ಪು ಬರುತ್ತೆ. ಅಂಡ್ ಆಲ್ಸೋ ದ ಡಿವಿಸಿಬಲ್ ಬೈ 2 and 3 ನಂಬರ್ಸ್ ಯಾವ್ದೆಲ್ಲ 2 ಇಂದಾನು ಡಿವೈಡ್ ಆಗಬೇಕು 3. ದಟ್ ಈಸ್ ಸೊ 2 3 is 6. ಇದು 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 ಆಸ್ ವೆಲ್ as 3 ಅಂದ್ರೆ ಯಾವುದು, ಅದು 6 ಇಂದ ಡಿವೈಡ್ ಆಗಬೇಕು. ಸೊ 6 ಟೇಬಲ್ ಯಾವ್ದಾದ್ರು ಬರುತ್ತೆ 1 to 20 ಅಲ್ಲಿ. ದಟ್ ಈಸ್ 6 1 6 6 2 12 6 3 18. ಸೊ ಟೋಟಲ್ ಎಷ್ಟು ನಂಬರ್ಸ್ ಇದೆ, 3 ಟರ್ಮ್ಸ್ ಇದೆ. 3/20 ಮಾಡ್ತೀರಾ. ದ ಪ್ರೊಬಾಬಿಲಿಟಿ ಆಫ್ ದ ಇವೆಂಟ್ ಇಸ್ 3/20. ಇಲ್ಲಿ 4/20. ಇದು ಆನ್ಸರ್. ನೆಕ್ಸ್ಟ್ ಒನ್ ದಟ್ ಈಸ್ ದ ಕ್ವಶನ್ ನಂಬರ್ 32. ಕ್ವಶನ್ ನಂಬರ್ 32 ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ದಟ್ ಈಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇಂದ. ಕ್ವಾಡ್ರಾಟಿಕ್ ದ ಡಿಫರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್. ಡಿಫರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್ಸ್ ಅಂದ್ರೆ ಆಲ್ಟಿಟ್ಯೂಡ್ ಅಂಡ್ ದ ಬೇಸ್. ಇಲ್ಲಿ ಬೇಸ್ ಅನ್ನು x ಅಂತ ತಗೊಂಡಿದ್ದೀವಿ, ಹೈಟ್ ಅನ್ನು y ಅಂತ ತಗೊಂಡಿದ್ದೀವಿ. ಬೇಸ್ ಇಸ್ x and height is y. So therefore ಈಕ್ವೇಷನ್ ಪ್ರಕಾರ y - x, y ಅನ್ನು x + 5 ಅಂತ ಅನ್ಕೋತೀವಿ. ಏರಿಯಾ ಕೊಟ್ಟಿದ್ದಾನೆ, ಏರಿಯಾ is equal to half into base into height. So ಈ ನಾನು ಏನು ಮಾಡ್ತೀನಿ, x y ಜಾಗದಲ್ಲಿ I am going to substitute x + y. So I will get one quadratic equation. ಆ quadratic equation ಅನ್ನು quadratic formula ಹಾಕಿ ಸಾಲ್ವ್ ಮಾಡಿದ್ರೆ you will get the value that is 15. ಇಲ್ಲಿ -20 ನು ಬರುತ್ತೆ, but we are not taking the -20 because it is a negative value. We are going to take the positive value, that is a 15. So therefore final answer ನಿಮಗೆ base 15 ಸಿಗುತ್ತೆ and altitude 20 ಸಿಗುತ್ತೆ. ಇದರಲ್ಲಿ ಆ ಕ್ವಶನ್ ಇದೆ, 2 consecutive positive even numbers, even and odd. ಇದ್ರಲ್ಲಿ ನೋಡಿ ಈಸಿ ಇದೆ ಪೇಪರ್, ಬಟ್ ನೀವು ತುಂಬಾ ಜನ ಮಿಸ್ಟೇಕ್ ಏನ್ ಮಾಡಿರ್ತೀರಾ ಅಂದ್ರೆ x plus 1 whole square ಅಂತ ತಗೊಂಡಿರ್ತೀರಾ. ಬಟ್ ಇದು ತಪ್ಪು. ಯು ಶುಡ್ ಟೇಕ್ x plus 2. ವೈ ಯು ಶುಡ್ ಟೇಕ್ x plus 2? ಬಿಕಾಸ್ ಒಂದು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದಾನೆ ಈವನ್ ನಂಬರ್ಸ್ ಅಂತ. x plus 1 ಆಡ್ ಆಗೋಗುತ್ತೆ. ಸೊ ನೀವು ಇದು x plus 1 ಅಂತ ತಗೊಂಡು ಹಾಕಿದ್ರೆ ಅದು ತಪ್ಪಾಗಿರುತ್ತೆ. ನೀವು x plus 2 ಅಂತ ತಗೊಂಡು ಮಾಡಬೇಕು, ಬಿಕಾಸ್ ದಿಸ್ ಇಸ್ ದ ಈವನ್ ನಂಬರ್. ಸೊ ನೀವು ತುಂಬಾ ಜನ ಇಲ್ಲಿ x plus 2 ತಗೊಂಡಿದ್ರೆ ವೆಲ್ ಅಂಡ್ ಗುಡ್, ಯು ವಿಲ್ ಗೆಟ್ ಔಟ್ ಆಫ್ ಔಟ್ ಮಾರ್ಕ್ಸ್. ನೋ ಸರ್, ನಾವು ಇಲ್ಲಿ ತಪ್ಪು ಮಾಡಿ ಬೈ ಮಿಸ್ ಆಗಿ x plus 1 ಅಂತ ಹಾಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಮಾರ್ಕ್ಸ್ ಹೋಯ್ತು. ಇನ್ನು ಮಿಕ್ಕಿದೆಲ್ಲ ಸೇಮ್ ಪ್ರೊಸೀಜರ್. ಇನ್ನೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ, ಫ್ಯಾಕ್ಟರೈಸೇಷನ್ ಮಾಡಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. x ವ್ಯಾಲ್ಯೂ ನಿಮಗೆ -10. ವಿ ವಾಂಟ್ ಕನ್ಸಿಡರ್ ಮೈನಸ್ ವ್ಯಾಲ್ಯೂ, ನೆಗೆಟಿವ್ ಅನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಪಾಸಿಟಿವ್ ಅನ್ನು ತಗೋತೀವಿ. x = 8 ಅಂದ್ರೆ 2 ಇಂಟಿಜರ್ಸ್ 8, 10 ಬರುತ್ತೆ. ಸೊ ದಿಸ್ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರೋಂಥದ್ದು. ಇದು ಮಾಡಿದ್ರೆ ಓಕೆ. 33 ಕ್ವಶನ್ ಅಲ್ಲಿ ನೋಡಿ, 2 ಲೈನ್ ಸೆಗ್ಮೆಂಟ್ AB and CD intersect at each other. 2 ಲೈನ್ ಸೆಗ್ಮೆಂಟ್ ಅಂದ್ರೆ AB
ಎ ಬಿ ಒಂದು ಲೈನು ಅಂಡ್ ಸಿ ಡಿ ಎರಡು ಏನು ಆಗ್ತಿದೆ, ಒಂದು ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಈ ಎರಡು ಪಾಯಿಂಟ್ಸ್ ಇಂಟರ್ಸೆಕ್ಟ್ ಆಗ್ತಿದೆ ಅಂಡ್ ಜಾಯಿಂಟ್ ಎ ಸಿ ಅಂಡ್ ಬಿ ಡಿ, ಎ ಸಿ ಮತ್ತೆ ಬಿ ಡಿ ಏನ್ ಮಾಡಬೇಕು, ಜಾಯಿನ್ ಮಾಡಬೇಕು. ದೆನ್ such that AC is parallel to BD, AC ಮತ್ತೆ CD ಏನಾಗಿದೆ, ಪ್ಯಾರಲಲ್ ಆಗಿದೆ. ಇದು ಫಿಗರ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಆಮೇಲೆ ನೀವು ಪ್ರೂವ್ ಮಾಡಬೇಕಾಗಿರೋದು ಎರಡು ಟ್ರಯಾಂಗಲ್ ಸಿಮಿಲರ್. ಸಿಮಿಲರ್ ಅಂದ್ರೆ ಸಿಮಿಲಾರಿಟಿ ಕ್ರೈಟೀರಿಯಾ ಯೂಸ್ ಮಾಡಬೇಕು. ಸಿಂಪಲ್ ಯು ವಿಲ್ ಯೂಸ್ AOC, ಈ ಆಂಗಲ್ ಮತ್ತೆ ಈ ಆಂಗಲ್ ಈಕ್ವಲ್ ಇರುತ್ತೆ, y ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಇದು ಎರಡು ಆಂಗಲ್ಸ್ ಈಕ್ವಲ್ ಇರುತ್ತೆ, y ದಿಸ್ ಇಸ್ z ಫಾರ್ಮ್ ಆಗ್ತಿದೆ, ಆಲ್ಟರ್ನೇಟ್ ಆಂಗಲ್ಸ್. ಸೊ ದೇರ್ಫೋರ್ ಎರಡು ಆಂಗಲ್ಸ್ ಈಕ್ವಲ್ ಇರೋದ್ರಿಂದ AA similarity criteria, using AA similarity criteria two triangles are similar ಅಂತ we can prove. ಇಷ್ಟೇ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಗ್ರಾಫ್ ಹಾಕ್ತೀರಾ. ಸೊ ಗ್ರಾಫ್ ಇದು ಕೋಆರ್ಡಿನೇಟ್ ಪಾಯಿಂಟ್ಸ್ ಇದು ದಟ್ ಇಸ್ ನಿಮಗೆ 2 ಮತ್ತೆ 3 ಬರಬೇಕು. ನೆಕ್ಸ್ಟ್ BPT ಥಿಯರಮ್ ಕೇಳಿದಾನೆ, ಅದು 4 ಮಾರ್ಕ್ಸ್ ಗೆ ಈಸಿ ಕ್ವಶನ್, ಅದು ಮಾಡ್ತೀರಾ. ನೆಕ್ಸ್ಟ್ ಇಸ್ 36th ಕ್ವಶನ್. ಇದು ಸರ್ಫೇಸ್ ಅಂಡ್ ವಾಲ್ಯೂಮ್ಸ್ ಇದೆ. ಇದು ವೆರಿ ಈಸಿ ಇದೆ. ಜಸ್ಟ್ ಏನ್ ಮಾಡಬೇಕು ಅಂದ್ರೆ ಕಾನ್ಸೆಪ್ಟ್ ಅನ್ನು ಹೇಳ್ಬಿಡ್ತೀನಿ ನೋಡಿ. ಒಂದು ಸಿಲಿಂಡರ್ ಇದೆ, ಈ ಸಿಲಿಂಡರ್ ಒಳಗೆ ನಿಮ್ಗೆ ಕೋನ್ ಮತ್ತೆ ಸ್ಪೆರಿಕಲ್ ಶೇಪ್ ಇದು ಇಟ್ಟಿದ್ದಾರೆ, ವಾಟರ್ ಫಿಲ್ ಆಗಿದೆ. ಇದು ಇಟ್ಟಿದ್ದಾಗ ಏನಾಗುತ್ತೆ, ಇಷ್ಟು ಪಾರ್ಟ್ ಆಫ್ ವಾಟರ್ ಏನಾಗಿರುತ್ತೆ, ಆಚೆ ಹೋಗಿರುತ್ತೆ. ಸೊ ದೇರ್ಫೋರ್ ಫಾರ್ಮುಲಾ ಏನಾಗುತ್ತೆ, ವಾಲ್ಯೂಮ್ ಆಫ್ ಸಿಲಿಂಡರ್. ಈ ವಾಲ್ಯೂಮ್ ಆಫ್ ಈ ಸಿಲಿಂಡರ್ ಅಲ್ಲಿ ಈ ಕೋನ್ ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ, ಕೋನ್ ಮತ್ತೆ ಹೆಮಿಸ್ಫಿಯರ್ ವಾಲ್ಯೂಮ್ ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ the remaining water ಸಿಗುತ್ತೆ. ಅಂಡ್ ವ್ಯಾಲ್ಯೂ ಅವನು ಏನ್ ಕೇಳಿದಾನೆ, ಪೈ ಅಲ್ಲೇ ಉಳಿಸಿ ಅಂತ ಕೇಳಿದಾನೆ. ಐ ಮೀನ್ ಆನ್ಸರ್ ಪೈ ಅಲ್ಲೇ ಬರ್ತಿರ್ಬೇಕು. ಸೊ ಯು ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಪೈ, ಯು ಆರ್ ಗೋಯಿಂಗ್ ಟು ಕೀಪ್ ದ ವ್ಯಾಲ್ಯೂ ಆಫ್ ಪೈ ಆಸ್ ಇಟ್ ಇಸ್. ಸೊ ಫೈನಲಿ ನಿಮ್ಗೆ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆನ್ಸರ್ ನಿಮ್ಗೆ ಲಾಸ್ಟ್ ಅಲ್ಲಿ ಸಿಗುವಂತದ್ದು 3,60,005 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ನೀರು ಉಳ್ಕೊಳ್ಳುತ್ತೆ. ಇದು ಯಾವ್ದ್ರಲ್ಲಿ, ಸರ್ಫೇಸ್ ಅಂಡ್ ವಾಲ್ಯೂಮ್ಸ್ ಅಲ್ಲಿ. ಅಂಡ್ ಇದರಲ್ಲಿ ಆರ್ ಕ್ವಶನ್ ಒಂದಿದೆ, ದಟ್ ಈಸ್ ಇನ್ನೊಂದು ಯಾವ ತರ, ಸಿಲಿಂಡರ್ ಅಲ್ಲಿ ಒಂದು ಹೆಮಿಸ್ಫಿರಿಕಲ್ ಬೌಲ್ ಅನ್ನು ತೆಗೆದಿರುವಂತದ್ದು. ಈ ಹೆಮಿಸ್ಫಿರಿಕಲ್ ಬೌಲ್ ಅನ್ನು ತೆಗೆದಿದ್ದಾರೆ. ಸೊ ಇದು ಕೂಡ ಅಷ್ಟೇ, ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಕೊಟ್ಟಿರೋದ್ರಿಂದ ಫಸ್ಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಆರ್. ರೇಡಿಯಸ್ ಸಿಗುತ್ತೆ, ಆ ರೇಡಿಯಸ್ ವ್ಯಾಲ್ಯೂ ಅನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಇಲ್ಲಿ CSC ಆಫ್ ಸಾಲಿಡ್, CSC ಆಫ್ ಸಾಲಿಡ್ ಅಂದ್ರೆ CSC ಆಫ್ ಸಿಲಿಂಡರ್ ಪ್ಲಸ್ CSC ಆಫ್ ಹೆಮಿಸ್ಫಿಯರ್ ಪ್ಲಸ್ ಏರಿಯಾ ಆಫ್ ಬೇಸ್ ಅನ್ನು ಆಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ. That is answer is 35,828 centimeter square. So finally last problem, one more problem ಇದೆ, that is AP ಇಂದ 37th question. SN ಫಾರ್ಮುಲಾ ಹಾಕ್ತೀರಾ. ಇದರಲ್ಲಿ ಫಸ್ಟ್ A ಫೈಂಡ್ ಔಟ್ ಮಾಡ್ಕೊತೀರಾ. A ಫೈಂಡ್ ಔಟ್ ಆದ್ಮೇಲೆ you are going to find out the value of D by using the 16th term. A and D ಸಿಕ್ತು ಅಂದ್ರೆ AP ಸಿಕ್ತು, A and D ಸಿಕ್ತು ಅಂದ್ರೆ AP ಸಿಕ್ತು. ಇದರಲ್ಲಿ ಒಂದು ಟ್ವಿಸ್ಟ್ ಮಾಡಿ ಏನ್ ಹೇಳಿದೆ ಅಂದ್ರೆ show that the 16th term, show that the sum of 16 terms is equal to 3 times the sum of n odd natural numbers. You know the formula, sum of n odd natural number is n square ಅಂತ. ಈ ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get this is equal to this one. Okay, hope you have understood till here. The last question, that is the question number 38, trigonometry. Trigonometry ಅಲ್ಲಿ ಇರುವಂತ ಆನ್ಸರ್ ಈ ತರ ಇದೆ. ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ನೀವು ಇಲ್ಲಿ ಈ ಟ್ರಯಾಂಗಲ್ ಅನ್ನು ಫಸ್ಟ್ ಕನ್ಸಿಡರ್ ಮಾಡ್ತೀರಾ, ದಟ್ ಈಸ್ ABD. ಇಲ್ಲಿ tan 30 ಹಾಕಿದ್ರೆ ನಿಮ್ಗೆ DB ಸಿಗುತ್ತೆ. DB ಸಿಕ್ಕಿದ್ಮೇಲೆ ಆಮೇಲೆ ಈ ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡ್ತೀರಾ. ಇಲ್ಲಿ ನಿಮ್ಗೆ CE ಸಿಗುತ್ತೆ. ಆಮೇಲೆ AC ನು ಕೂಡ ಫೈಂಡ್ ಔಟ್ ಮಾಡ್ತೀರಾ. ಸೊ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಆಸ್, ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು AC ಅಂಡ್ ದಿಸ್ ಹೈಟ್. ಸೊ ನಿಮಗೆ ಈ ಎರಡು ಹೈಟ್ ಕೂಡ ಸಿಗುತ್ತೆ. ದಟ್ ಈಸ್ AC is equal to 12 √3 and one more is CE is equal to 18 meter. ಸೊ ಇಷ್ಟು ಕೀ ಆನ್ಸರ್ಸ್ ಇತ್ತು ಇವತ್ತಿದು ಮ್ಯಾಥ್ಸ್ ಪೇಪರ್ದು. ಎಲ್ಲರೂ ಕೂಡ ಆನ್ಸರ್ಸ್ ಕರೆಕ್ಟಾಗಿ ಬರ್ತಿದ್ದೀರಾ ಅಂತ ಅನ್ಕೋತೀನಿ. ಔಟ್ ಆಫ್ ಔಟ್ ಬರುತ್ತೆ ಅಂತಾನು ಕೂಡ ಅನ್ಕೊಂಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ರೆಸ್ಟ್ ಆಫ್ ದ ಎಕ್ಸಾಮ್ಸ್, ದಟ್ ಈಸ್ ಇಂಗ್ಲೀಷ್ ಮತ್ತು ಸೈನ್ಸ್, ಸೋಷಿಯಲ್ ಎಲ್ಲ ಇನ್ನೂ ಇದೆ. ಸೊ ಎಲ್ಲರೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇನ್ನು ಮುಂದೆ ಬೇರೆ ವಿಡಿಯೋಸಲ್ಲಿ ಅದನ್ನು ಕ್ಲಿಯರ್ ಮಾಡೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.